ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಜೋರು ಮಳೆ ಬರ್ತಾ ಉಂಟು. ಮೊನ್ನೆ ದೊಡ್ಡ ಹಲಸಿನ ಹಣ್ಣು ತಂದಿದ್ರು ಹಸ್ಬೆಂಡ್, ಸೊ ಎಲ್ಲರೂ ಕೂಡ ತಿಂದಾಯಿತು. ತುಂಬ ಟೇಸ್ಟ್ ಇತ್ತು. ಇನ್ನು ಸ್ಪೆಷಲ್ ಆಗಿ ಹಲಸಿನ ಹಣ್ಣಿನ ದೋಸೆ ಮಾಡಿದೆ. ಆಮೇಲೆ ಇನ್ನೊಂದರಲ್ಲಿ ಹಲಸಿನ ಹಣ್ಣಿನ ಗಾರಿಗೆ ಕೂಡ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಕೂಡ ಹಲಸಿನ ಹಣ್ಣಿನ ತಿಂಡಿ ಅಂದರೆ ತುಂಬ ಇಷ್ಟ. ಮೊದಲಿನ ಕಾಲದಲ್ಲಿ ಹೆಚ್ಚಾಗಿ ಹಲಸಿನ ಹಣ್ಣಿನ ತಿಂಡಿಯನ್ನು ಎಲ್ಲರೂ ಮಾಡ್ತಾ ಇದ್ರು. ಈಗ ಹೆಚ್ಚಿನವರಿಗೆ ಹಲಸಿನ ಹಣ್ಣು ಸಿಗೋದೇ ಇಲ್ಲ ಅಲ್ವಾ. ಮನೆ ಇಡೀ ಎಂತ ಘಮ ಘಮ ಪರಿಮಳ ಬರ್ತಾ ಉಂಟು. ನಾವೆಲ್ಲರೂ ಈಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ತೇವೆ. ಓಕೆ, ನೋಡಿ ಗೈಸ್, ನಮ್ಮಲ್ಲಿ ಪ್ಯಾರೆಟ್ ಬಂದಿದೆ ನೋಡಿ. ಇಷ್ಟು ಚಂದ ಮಾಡಿ ಕುತ್ಕೊಂಡಿದೆ ಅಂತ ಹೇಳಿದರೆ ಮೌನ ವ್ರತದಲ್ಲಿ ಉಂಟು. ಇಲ್ಲದಿದ್ದರೆ ಇಲ್ಲೆಲ್ಲ ಜಾಸ್ತಿ ಬರ್ತದೆ. ಹಾಗೆ ಇವತ್ತೊಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೇವೆ. ಬಿಸಿ ನೋಡಿ, ಬೆಳಗಿನ ಕೆಲಸ ಎಲ್ಲ ಆಯಿತು. ಆಫ್ಟರ್ನೂನ್ ಲಂಚಿಗೆ ತೊಂಡೆಕಾಯಿ ಹಾಗೂ ಕ್ಯಾಶ್ಯೂ ನಟ್ ಹಾಕಿ ಒಂದು ಪಲ್ಯ ಮಾಡಿದೆ. ಒಂದು ರಸಮ್ ಕೂಡ ಮಾಡಿದ್ದೇನೆ. ನಮ್ಮ ಚಿನ್ನುಗೆಲ್ಲ ತುಂಬ ಇಷ್ಟ. ಇದರ ಜೊತೆಗೆ ಮೀನು ಫ್ರೈ ಮಾಡಲಿಕ್ಕೆ ಕೂಡ ಉಂಟು. ಈಗ ಮೀನೆಲ್ಲಪ್ಪ ಮಾರ್ಕೆಟಿಂದ ಕ್ಲೀನ್ ಮಾಡಿಸಿ ತಂದಿದ್ದಾರೆ. ಸೊ ಈ ಮಮ್ಮಿ ನೀರಲ್ಲಿ ತೊಳಿತಾ ಇದ್ದಾರೆ ಅದೆಲ್ಲ ನೋಡಿ. ದೊಡ್ಡ ನಂಗು ಒಳ್ಳೆದುಂಟು. ಕ್ಲೀನಿಂಗ್ ಮಾಡಿ ತರಲಿಕ್ಕೆ ಹೇಳಿದ್ದೇನೆ. ಅವರು ಡ್ಯೂಟಿಗೆ ಹೋಗಿದ್ದಾರಲ್ಲ ಹಸ್ಬೆಂಡ್. ನೋಡಿ, ಇದು ಎರಡು ಬದಿ ಇದು ಸ್ಕಿನ್ ತೆಗೆದಿದ್ದಾರೆ. ಅವರು ಚಂದ ಕಟ್ಟಿಂಗ್ ಮಾಡಿ ಎಲ್ಲ ಕೊಡ್ತಾರೆ ಮಾರ್ಕೆಟ್ ಅವರು. ಎರಡು ಬದಿ ಅದರ ಇದು ಉಂಟಲ್ಲ ಸಿಪ್ಪೆ, ಅದೆಲ್ಲ ತೆಗೆದಿದ್ದಾರೆ. ಹಾಗೆ ನಾನು ತೊಳಿತಾ ಇದ್ದೇನೆ, ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ದೊಡ್ಡ ದೊಡ್ಡ ನಂಗು. ಈಗ ಮೀನು ಸ್ವಲ್ಪ ಒಳ್ಳೆ ಬರ್ತದೆ. ಹಾಗೆ ಮೀನೆಲ್ಲ ಕ್ಲೀನಿಂಗ್ ಆಯಿತು. ನಾವು ಸೊಮ್ಮೆ ತೊಳಿಬೇಕಲ್ಲ, ಒಂದು 3 ಸಲ ತೊಳೆದು 3-4 ಬಾರಿ ತೊಳಿತೇನೆ. ಸ್ಕಿನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಚಂದ ಮಾಡಿ ಕೊಟ್ಟಿದ್ದಾರೆ. ಅವರು ಕಟ್ಟಿಂಗ್ ಮಾಡೋದು ಚಂದ ಆಗ್ತದೆ ಮಾರ್ಕೆಟಲ್ಲಿ. ನೋಡಿ, ಚಂದ ಕಟ್ಟಿಂಗ್ ಮಾಡಿ ಕೊಡ್ತಾರೆ. ಹಾಗೆ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ನನಗೆ ಕಷ್ಟ ಆಗಬಾರ್ದು ಹೇಳಿ ಈಗ ಕ್ಲೀನಿಂಗ್ ಮಾಡಿ ತಂದು ಕೊಟ್ಟಿದ್ದಾರೆ. ಆಮೇಲೆ ಸೌತೆಕಾಯಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೇನೆ. ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು, ಅದಕ್ಕೆ ನಂಗೆ ಫ್ರೈ ಬೆಸ್ಟ್ ಕಾಂಬಿನೇಷನ್. ಈಗ ಮಸಾಲೆ ಎಲ್ಲ ಹಚ್ಚಾಯಿತು, ಇನ್ನು ಫ್ರೈ ಮಾಡೋದು ಬಾಕಿ. ನೋಡಿ, ಮಸಾಲೆ ಎಲ್ಲ ನಾನು ಹಚ್ಚಿದ್ದೇನೆ. ಮೀನು ಒಳ್ಳೆ ಇನ್ನು ಹಿಡಿಬೇಕು. ಅರ್ಧ ಗಂಟೆ ಆದರೂ ಬಿಡ್ತೇನೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೇನೆ ಐಟಮ್. ಹಾಗೂ ನನ್ನ ಪೌಡರ್ ಕೂಡ ಹಾಕ್ತೇನೆ. ಕೊತ್ತಂಬರಿ, ಜೀರಾ ಪೌಡರು ಮತ್ತು ಮೆಣಸಿನ ಹುಡಿ, ಹಿಂಗು ಎಲ್ಲ ಮಸಾಲೆ ಹಚ್ಚಿ ರೆಡಿ ಮಾಡಿಟ್ಟಿದ್ದೇನೆ ಮೀನಿಗೆ. ಊಟಕ್ಕೆ ಆಗುವಾಗ ಫ್ರೈ ಮಾಡುವ ಅಂತ. ಈವ್ನಿಂಗ್ ಹಸ್ಬೆಂಡ್ ಬೇಗ ಮನೆಗೆ ಬಂದರು. ಬರುವಾಗಲೇ ಬಂಗುಡೆ ಮೀನು ಫ್ರೆಶ್ ಇತ್ತಂತೆ, ಹಾಗಾಗಿ ತಕೊಂಡು ಬಂದಿದ್ದಾರೆ. ಬಂಗುಡೆ ಮಸಾಲ ಫ್ರೈ. ಅದಕ್ಕೆ ನಮ್ಮ ಹೆಂಡತಿ ಹೇಳಿದ್ದು ಇವತ್ತು ಬಂಗುಡೆ ಮಸಾಲ ಫ್ರೈ ಮಾಡಿ ಹಾಗೆ ಒಳ್ಳೆ ಬಂಗುಡೆ ಅಂದಿದ್ದು, ಫ್ರೆಶ್ ಬಂಗುಡೆ. ಸೊ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ತಾ ಹೋಗಿ ಇವರು ಹೇಳ್ತಾ ಹೋಗ್ತಾರೆ. ಇದು ಸ್ವಲ್ಪ ಮೆಂತೆ ಮತ್ತು ಜೀರಿಗೆ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಅರಶಿನ ಹುಡಿ, ಇಷ್ಟು ಹುಳಿ, ಮತ್ತು 8-10 ಬೆಳ್ಳುಳ್ಳಿ, ಮತ್ತು 1 ನೀರುಳ್ಳಿ, 1 ಸಣ್ಣ ನೀರುಳ್ಳಿ, ಹಾಗೆ ಕರಿಬೇವು ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಕನ್ನಡ ಮಾತಾಡಿ ಮಾರ್ರೆ, ನಿಮ್ಮ ಸಂಸ್ಕೃತ ನನಗೆ ಅರ್ಥ ಆಗುದಿಲ್ಲ. ಮತ್ತೆ ಸ್ವಲ್ಪ ಕಾಯಿ, ಮತ್ತೆ 12 ಮೆಣಸು, ಕೆಂಪು ಮೆಣಸು. ಇದನ್ನು ನೀರಲ್ಲಿ ಹಾಕಿ ಕುದಿ ಬರಿಸಬೇಕು. ಯಾಕೋಸ್ಕರ ಅಂತ ಹೇಳಿದ್ರೆ ಒಳ್ಳೆ ಕಲರ್ ಬರಲಿಕ್ಕೋಸ್ಕರ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ಫ್ರೆಂಡ್ಸ್, ಬನ್ನಿ. ಮೇಕರ್. ಈಗ ಇದನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಬೇಕು, ನುಣ್ಣಗೆ ರುಬ್ಬಬೇಕು. ಹಾಂ, ನೀರು ಹಾಕದೆ ರುಬ್ಬಬೇಕು. ಹೇಗೆ ನುಣ್ಣಗೆ, ಯಾಕಂತ ಹೇಳಿದರೆ ಇದರಲ್ಲಿ ನೀರುಂಟು ಈ ಮೆಣಸಿನಲ್ಲಿ.
ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ. ನೋಡಿ ನುಣ್ಣಗೆ ಪೇಸ್ಟ್ ಆಗಿದೆ, ಹೀಗೆ ಆಗಬೇಕು ನೋಡಿ. ಈಗ ತವಾ ಬಿಸಿಗಿಟ್ಟು ಅದಕ್ಕೆ ತೆಂಗಿನೆಣ್ಣೆ ಹಾಕಿದ್ದಾರೆ. ಕಾದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ತೆಂಗಿನೆಣ್ಣೆ ಮೀನಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ, ಒಳ್ಳೆ ರುಚಿ ಕೊಡ್ತದೆ, ಪರಿಮಳವೂ ಬರ್ತದೆ. ಈಗ ಹಾಕುದಾ ನೋಡಿ. ಮಸಾಲೆಣ್ಣೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಯಾವ್ದು ಹಸಿ ವಾಸನೆ? ಮಸಾಲೆ. ಹಾಂ ಹೇಳು. ಮಸಾಲೆದು ಮೆಣಸಿನ ಹಸಿ ವಾಸನೆ ಹೋಗ್ಬೇಕು, ಅದಕ್ಕೆ ಫ್ರೈ ಮಾಡಿ ಮಸಾಲೆ ಮಾಡಿ ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ ಫ್ರೆಂಡ್ಸ್, ಈಗ ಕುಯ್ದು ಬರ್ತಾ ಇರುವಾಗ ನಾವು ಈಗ ಕಟ್ ಮಾಡಿದಂತಹ ಮೀನನ್ನು ಹಾಕಬೇಕು. ಹಚ್ಚಿಟ್ಟು ಮಸಾಲೆ ಹಚ್ಚಿಟ್ಟು ಮೀನು ಹಾಕ್ತೀವಿ. ನಿಜವಾಗಿ ಹಾಗೇನೆ ಹಾಕ್ಲಿಕ್ಕ? ಅದಕ್ಕೆ ಮತ್ತೆ ನಾವು ಮೀನು ಫ್ರೈ ಮಸಾಲೆ ಹಚ್ತಾವಲ್ಲ, ಅದೇ ರೀತಿಯಲ್ಲಿ ಮಸಾಲೆ ಹಚ್ಚಿಕೊಂಡು ಇದಕ್ಕೆ ಹಾಕ್ಬೇಕು. ಅದಲ್ಲೇ ಕೂತು ಒಳ್ಳೆ ಹಿಡಿತದೆ ನೋಡಿ. ಅದೇ ಮಸಾಲೆಯನ್ನು ಮೀನಿಗೆ ಹಾಕಬೇಕು, ಮತ್ತೆ ಫ್ರೈ ಮಾಡಬೇಕು. ಮತ್ತೆ ಅದರದ್ದು ಕುದಿ ಬರುವಾಗ ಒಗ್ಗರಣೆ ಸೊಪ್ಪುಗಳು ಹಾಕಿ ಕುದಿ ಬರುವಾಗ ಮಸಾಲ ಫ್ರೈ ಒಳ್ಳೆ ಡ್ರೈ ಆಗಿದೆ. ಈಗ ಮಸಾಲೆ ಡ್ರೈ ಆಗಿ ಕೆಂಪು 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 ಕೆಂಪಾಗಿದೆ. ಇದನ್ನೀಗ ಸರ್ವ್ ಮಾಡುವ. ಬೆಳಿಗ್ಗೆ ನಾನು ಇಡ್ಲಿ ಮಾಡಿದ್ದು, ಸೊ ಸಂಜೆ ಅದರದ್ದು ಉಪ್ಪು ಕರಿ ಮಾಡುವ ಅಂತೇಳಿ ಆಯಿತು. ಚಿನ್ನಗೆಲ್ಲ ತುಂಬ ಇಷ್ಟ, ಸೊ ಹಾಗೆ ಮಾಡಿದ್ದೇನೆ. ಇದರದ್ದು ರೆಸಿಪಿ ಬೇಕಾದವರು ಕಮೆಂಟ್ ಸೆಕ್ಷನ್ಗೆ ಹಾಕಿ. ನೆಕ್ಸ್ಟ್ ಖಂಡಿತ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡಿ ಸ್ವಲ್ಪ ಮಿಕ್ಸ್ ಆಗಿ ನೋಡೋಣ. ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟ್ ಆಗಿದೆ. ಇಡ್ಲಿ ವೇಸ್ಟ್ ಆಗೋ ರೀತಿಯಲ್ಲಿದ್ರೆ ಈ ರೀತಿ ಮಾಡಿ ಫ್ರೈ ಮಾಡಿ ಬರಾಗ್ತದೆ. ಮಕ್ಕಳಿಗೆ ತಿನ್ನಿಸಿ. ಇವಳಿಗೆ ಹಾಕೊಳ್ಳಿ, ಹಸಿ ಆಗ್ತದೆ. ಶಾಲೆಗೆ ಇಟ್ಟು ಬಂದದಲ್ಲ, ಮೆಣಸೆಲ್ಲ ಹಾಕ್ಬೇಡಿ. ಮೆಣಸೆಲ್ಲ ಹಾಕ್ಬೇಕು. ಅದು ಹಾಕಿದ್ರೆ ಒಂಥರ ಪರಿಮಳ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮದು ಇವತ್ತು ಸ್ವಲ್ಪ ಶೂಟಿಂಗ್ ಎಲ್ಲ ಇತ್ತು ಫ್ರೆಂಡ್ಸ್. ಸೊ ಹಾಗೆ ಶೂಟಿಂಗ್ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ನಿಮ್ಮ ಜೊತೆ ಮಾತಾಡುವ ಅಂತೇಳಿ. ಕೆಲವು ಫೋಟೋಶೂಟ್ ಕೂಡ ಇತ್ತು, ಅದಾಗಲೇ ಆಯಿತು. ಬೇರೆ ಶೂಟಿಂಗ್ ಕೂಡ ಇತ್ತು, ಹಾಗೆ ಅದೆಲ್ಲ ಮುಗಿಸಿ ನಿಮ್ಮ ಜೊತೆಗೆ ಮಾತಾಡ್ತಿದ್ದೇನೆ. ಆಮೇಲೆ ವಿಡಿಯೋ ಕೆಲವೆಲ್ಲ ತುಂಬ ಪೆಂಡಿಂಗ್ ಉಂಟು, ವಿಡಿಯೋ ಹಾಕಲಿಲ್ಲ. ತುಂಬ ಪೆಂಡಿಂಗ್ ವೀಡಿಯೋಸ್ ಎಡಿಟಿಂಗ್ ಆಗಲಿಕ್ಕೆ ಉಂಟು. ಮತ್ತು ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ನನ್ನ ಬರ್ಡೇಗೆಲ್ಲ ಎಲ್ಲರೂ ತುಂಬ ಪ್ರೀತಿಯಲ್ಲಿ ವಿಶ್ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅಂತ ಹೇಳ್ತೇನೆ. ಆಮೇಲೆ ಬೇರೆ ಏನು ಮಾತಾಡಲಿಕ್ಕೆ ಏನಿಲ್ಲ, ವಿಶೇಷ ಏನು ಅಂದರೆ ಸ್ವಲ್ಪ ಈಗ ಶೂಟಿಂಗಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇರ್ತೇವೆ ನಾವು, ಹಾಗೆ. ಮತ್ತು ಸೀರಿಯಲಿಗೆ ಕೂಡ ಅಷ್ಟೇ, ನನಗೆ ತುಂಬ ಅಪರ್ಚುನಿಟಿ ಮೇಲಿಂದ ಮೇಲೆ ಬರ್ತಾ ಉಂಟು. ಆದರೂ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಹೇಳಿದ್ರಿ, ನಮಗೆ ಫ್ಯಾಮಿಲಿಯನ್ನು ಅಂದರೆ ಇವರಿಗೆ ಕೂಡ ನನಗೆ ಎಲ್ಲ ಬರ್ತಾ ಉಂಟು. ನನಗೂ ಮತ್ತು ನಮ್ಮ ಫ್ಯಾಮಿಲಿಗೆ ತುಂಬ ಅಪರ್ಚುನಿಟಿ ಬರ್ತಾ ಉಂಟು ಮೇಲಿಂದ ಮೇಲೆ. ಅಂದರೆ ಅವಕಾಶಗಳು ಮೇಲಿಂದ ಮೇಲೆ ಬರ್ತಾ ಉಂಟು. ಅದೇ ಏನು ಮಾಡೋದು, ಕಷ್ಟ ಆಗ್ತದೆ. ಮನೇಲಿ ಕೂಡ ಯಾರು ಇಲ್ಲಲ್ಲ, ಅಂದರೆ ಮಕ್ಕಳು ಕೂಡ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ತುಂಬ ಕಷ್ಟ ಆಗ್ಬೋದು ಅಂತೆನಿಸಿ ಹಾಗೆ ಇದ್ದೇವೆ, ಸುಮ್ಮನೆ ಇದ್ದೇವೆ. ಏನು ಮಾಡೋದು ಹೇಳಿ, ನಮ್ಮದು ಎಂಥ ಟ್ಯಾಲೆಂಟ್ ಇದ್ರೂ ಕೂಡ ಫೇಸ್ಬುಕ್, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಬರ್ತಾ ಉಂಟು. ಅಂದರೆ ಇಷ್ಟು ಒಂದು ಒಳ್ಳೊಳ್ಳೆ ಅಪರ್ಚುನಿಟಿ ಬರುವಾಗ ನಾವು ಮಿಸ್ ಮಾಡ್ತೇವಲ್ಲ ಅಂತೇಳಿ ಏನು ಮಾಡಲಿಕ್ಕಾಗ್ತದೆ. ನೋಡುವ ಮುಂದಕ್ಕೆ ಹೇಗೆಲ್ಲ ಆಗ್ತದೆ ಅಂತೇಳಿ ಅಲ್ವಾ. ಹೀಗೆ ಫ್ಯಾಮಿಲಿ ಒಂದು ನಾವು ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಸಮಯವನ್ನು ಕಳೀತಿದ್ದೇವೆ ನಿಮ್ಮ ಜೊತೆ ಪ್ರೀತಿಯಿಂದ ಅಲ್ಲ. ಮತ್ತು ನೋಡಿ, ಇವತ್ತು ಇವರಿಗೆ ಸ್ವಲ್ಪ ರೆಸ್ಟ್ ಇತ್ತು, ಹಾಗೆ ರೆಸ್ಟ್ ಇರುವಾಗ ಒಂದು ಶೂಟಿಂಗ್ ಕೂಡ ಮಾಡಿ ಮುಗಿಸಿದ್ದೆವು. ರೆಸ್ಟ್ ಇತ್ತಲ್ಲ, ಹಾಗೆ ರೆಸ್ಟ್ ಇರೋ ಕಾರಣ ಬೇಗ ನಾವು ಶೂಟಿಂಗ್ ಮಾಡಿ ಮುಗಿಸಿದ್ದೆವು. ಹಾಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದು. ಅವರಿಗೆ ರೆಸ್ಟ್ ಇರುವಾಗ, ರಜೆ ಇರುವಾಗ ತುಂಬ ಶೂಟಿಂಗಲ್ಲಿ ಬ್ಯುಸಿಯಾಗಿ ಬಿಡ್ತೇನೆ. ಆಮೇಲೆ ಮನೆಗೆ ಹೋಗಿ ನಿಮಗೆ ಸಿಗ್ತೇನೆ. ಮನೆಯಲ್ಲೆಲ್ಲ ಏನಾದರೂ ವಿಡಿಯೋ ಇದ್ರೆ ಮನೆಯಲ್ಲಿ ಮಾಡುವ ಅಂತೇಳಿ. ಹಾಗಾಗಿ ನಾವು ಮನೆಗೆ ಹೋದ ಮೇಲೆ ಏನುಂಟು ಸಿಗ್ತೇವೆ ಅಂತ ಮನೆಗೆ ಹೋದ ಮೇಲೆ ಸಿಗ್ತೇವೆ ಏನೆಲ್ಲ ಉಂಟು ಅಂತೇಳಿ. ಮತ್ತೆ ಇವತ್ತು ರೀಲ್ಸ್ ಹಾಕ್ಲಿಕ್ಕೆ ಉಂಟು. ಇವತ್ತು
ಹಾಗೆ ಅವಳು ಎಡಿಟ್ ಮಾಡ್ಲಿಕ್ಕೆ ಉಂಟು, ಅವಳಿಗೆ ಲೇಟ್ ಆಗ್ತದೆ ಎಡಿಟ್ ಮಾಡಿ. ಹಾಗೆ ಬೇಗ ಹೋಗ್ಕೊಂಡು ಎಡಿಟ್ ಮಾಡಿ ನಾವು ಹಾಕ್ತೇವೆ, ನೀವು ನೋಡಿ. ಆಮೇಲೆ ನೀವು ರಪ್ಪ ರೀಲ್ಸ್ ನೋಡಿ. ಇಲ್ಲಿ ನಾವು ಮಾತಾಡಿಕೊಂಡಿದ್ರೆ ರೀಲ್ಸ್ ಕೂಡ ಲೇಟ್ ಆಗ್ಬೋದು ಎಡಿಟ್ ಆಗುವ. ಅದನ್ನು ಎಡಿಟ್ ಆಗಿ ಅಪ್ಲೋಡ್ ಆಗ್ತದೆ. ಅಪ್ಲೋಡ್ ಆದ ಕೂಡಲೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಳ್ಳೊಳ್ಳೆ ಅನಿಸಿಕೆಗಳು ಬರ್ತಾ ಉಂಟು, ಖುಷಿ ಆಗ್ತದೆ ತುಂಬ. ನೀವು ಕೂಡ ಖುಷಿಯಿಂದಲೇ ನಾವು ಇನ್ನೂ ಕೂಡ ಜಾಸ್ತಿ ಉತ್ಸಾಹದಲ್ಲಿ ಉರಿದುಂಬಿಸಿ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಫೋಕಸ್ ಕೊಡ್ತಾ ಇದ್ದೇವೆ. ಹಾಗೆ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತದಲ್ಲ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡುವಾಗ ಇನ್ನು ಮಾಡು ಅಂತೇಳಿ ಆಗ್ತದೆ. ಅಂದರೆ ಆಲ್ರೆಡಿ ನಮ್ಮನ್ನು ಪಾಪ್ಯುಲರ್ ಮಾಡಿದ್ದೀರಿ ಕರ್ನಾಟಕ ಜನತೆ. ಹಾಗೆ ಅದೆಲ್ಲ ಒಂದು ಖುಷಿ ನಮಗೆ. ನೋಡಿ, ಇದೆಲ್ಲ ಒಳ್ಳೊಳ್ಳೆ ಅಪರ್ಚುನಿಟಿ ಬರುವಾಗ ಏನು ಮಾಡೋದು, ನಮಗೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ 6 ಮಂತ್ ಎಲ್ಲ ನಿಲ್ಲೋದೆಲ್ಲ ಕಷ್ಟ ತುಂಬ. ಹಾಗೆ ಏನು ಮಾಡಿ ನೋಡು, ನಮ್ದು ಇದರಲ್ಲೆಲ್ಲ ಎಂಥ ಆ್ಯಕ್ಟಿವಿಟೀಸ್ ಇದ್ರೆ ಇದರಲ್ಲಿ ಮಾಡ್ತೇವೆ. ಮತ್ತೆ ನೋಡ ಫ್ಯೂಚರಲ್ಲಿ ಹೇಗೆ ಆಗ್ತದೆ, ಏನಾಗ್ತದೆ, ಎಂಥ ಟರ್ನ್ಸ್ ಹೇಗೆ ನಮ್ಮ ಲೈಫ್ ಫ್ಯೂಚರ್ ಟರ್ನ್ ಅಂತ ಹೇಳೋದು, ಅದು ಹೇಗೆ ಆಗ್ತದೆ ಅಂತೇಳಿ ನೋಡಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಇನ್ನು ಓಕೆ ಫ್ರೆಂಡ್ಸ್, ಒಂದು ನಮಗೆ ಒಂದು ಸಣ್ಣ ಕೆಲಸ ಉಂಟು, ಎಡಿಟಿಂಗ್ ಇದು, ರೀಲ್ಸ್ ಇದು. ಅದನ್ನೊಂದು ಕೂಡಲೇ ಅಪ್ಲೋಡ್ ಮಾಡ್ತೀವಿ. ನೀವು ಎಲ್ಲಿಗೆ ಹೋಗದೆ ಆ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ. ಬಾಯ್ ಬಾಯ್. ನೋಡಿ ಗೈಸ್, ಇವತ್ತು ನಾನು ರೀಲ್ಸಿಗೆ ಈ ರೀತಿ ರೆಡಿಯಾಗಿದ್ದೇನೆ. ನೋಡಿ, ಚೆನ್ನ ಅಂತ ಇದು ಯಾರ್ದಂತ ಕಮೆಂಟ್ ಹಾಕಿ ಆಯ್ತಾ. ಹಾಗೆ ಚೆಂದ ಅಂತ ನೋಡಿ, ಇವತ್ತು ರೀಲ್ಸಿಗೆ ಅದು ನೀವು ನನ್ನದು ಹಾಕಿದಲ್ಲ, ಅದಕ್ಕೆ ಚೆಂದ ಕಾಣ್ತೀರಿ. ಹಾಗೆ ನೋಡಿ, ಸೂಪರ್ ಉಂಟು. ಫುಲ್ ಸ್ಟೋನ್ ಇದೆಲ್ಲ, ಸ್ಟೋನಿಗೆ ಡಿಸೈನ್ ಆಗಿ ನಾನು ಹಾಕಿದ್ದೇನೆ. ಇದು ಸ್ಮಾಲ್ ಕರಿಮಣಿ ಹಾಗೂ ಇದು ಲಾಂಗ್. ಇದನ್ನು ಜಾಸ್ತಿ ಮನೆಯಲ್ಲಿ ಧರಿಸ್ತೇನೆ. ಇದು ಔಟ್ ಸೈಡಲ್ಲಿ ಹೋಗುವಾಗ ಹಾಕ್ತೇನೆ ನಾನು. ಹಾಗೆ ನೋಡಿ, ಸಿಂಪಲ್ ಲುಕ್ ನಂದು. ಫ್ರೆಂಡ್ಸ್ ನೋಡಿ, ಈಗ ತಾನೇ ಮನೆಗೆ ಬಂದದ್ದು. ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಮನೆಗೆಲ್ಲ. ಹಾಗೆ ರೆಡಿ ಮಾಡಿ ಚಪಾತಿ ಅದೆಲ್ಲ ಬೇಕು ನನಗೆ. ಯಾಕೆ ಹೇಳಿದ್ರೆ ಬೆಳಿಗ್ಗೆ ಸ್ವಲ್ಪ ಈಸಿ ಆಗ್ತದಲ್ಲ, ಪ್ಯಾಕೆಟ್ ಎಲ್ಲ. ಅವಳು ನೋಡಿ, ನಾನು ಮಾತಾಡ್ತಿದ್ದೇನೆ, ಅದನ್ನು ಬೋಟಿದೆ ಅಂತ ಇದ್ದಾಳೆ, ಅದು ಕರ್ಪೂರು ಮಾಡ್ತಾ ಇದ್ದಾಳೆ, ಕೇಳುದಿಲ್ಲ, ವಾಯ್ಸ್ ಕೇಳಿಕ್ಕಿಲ್ಲ. ನೋಡಿ, ತಿನ್ತಾ ಇದ್ದಾಳೆ. ನೋಡಿ, ತೋರಿಸು, ಏನಾಗುದಿಲ್ಲ, ತಿಂತ ಇದ್ದೇನೆ, ಆಚೆ ಮಾಡಿ ತೋರಿಸಿ, ಯಾವ ತಿಂದದೆ ತೋರಿಸು. ಅದನ್ನ ಕರ್ಪೂರ ಆಗ್ತಾ ಉಂಟು. ಹಾಗೆ ನಾವು ಮಾತಾಡೋದು ಕೇಳಿಕ್ಕಿಲ್ಲ. ಹಾಗೆ ಪಿಕ್ಕಲ್ ಎಲ್ಲ ಬೇಕಿತ್ತು, ಅದು ನಮ್ಮ ಇಲ್ಲಿ ಒಳ್ಳೆ ಸಿಗ್ತದೆ. ಗಟ್ಟಿ ಮಾವಿನಕಾಯಿ, ತುಂಬಾ ಟೇಸ್ಟ್ ಅಂತ, ಹೋಮ್ ಮೇಡ್. ಅದನ್ನು ತಂದಿದ್ದೇವೆ. ಅದು ತುಂಬಾ ಸೂಪರ್ ಆಗ್ತದೆ, ಮತ್ತೆ ಒಳ್ಳೆ ಗಟ್ಟಿ ಉಂಟು ಮಾವಿನಕಾಯಿ ಕೂಡ. ಅದು ಮತ್ತೆ ಎಗ್ ಮತ್ತೆ ಕೆಲವೆಲ್ಲ ಥಿಂಗ್ಸ್ ಬೇಕು, ಸೊ ಅದನ್ನೆಲ್ಲ ತಂದಿದ್ದೇವೆ. ಆಮೇಲೆ ನೋಡಿ, ರೀಲ್ಸ್ ಎಲ್ಲ ಅಪ್ಲೋಡ್ ಆಯ್ತಾ. ಇದು ಇದೇ ಡ್ರೆಸ್ಸಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದೆ ನೋಡಿ. ಹಾಗೆ ಅವರೆಂತ ಮಾಡ್ತಾರೆ ನೋಡಿ, ನಾವು ಬಂದ ತಕ್ಷಣ ಇವರಿಗೆಲ್ಲ ಕೆಲಸ ಶುರು ಮಾಡಿದ್ರು ನೋಡಿ. ಅವರಿಗೆ ಸೆಟ್ ಆಗ್ತದಂತೆ, ನಾವು ಬಂದಾಗೆ ಇಲ್ಲೆಲ್ಲ ಶುರು ಮಾಡಿದ್ರು. ಪದಾರ್ಥ ಎಲ್ಲ ಬಿಸಿಗಿಟ್ರು, ಮಸಾಲ ಫ್ರೈ. ಇದು ಚಿಕನ್ ಪದಾರ್ಥ ಮಾಡಿದ್ವತ್ತ, ಅದಕ್ಕೆ ಬೇಗ ಬಂದದ್ದು ಮನೆಗೆ. ಚಿಕನ್ ಪದಾರ್ಥ ಮತ್ತೆ ಬಂಗುಡೆ ಮಸಾಲ ಮಾಡಿದ್ವು. ಹಾಗೆ ಬಂದೆಲ್ಲ ಬಿಸಿ ಮಾಡ್ಬೇಕಲ್ಲ, ಹಾಗೆ ಅವರು ಬಿಸಿ ಮಸಾಲ ಫ್ರೈ ಮಮ್ಮಿ. ಮಸಾಲ ಬಂಗುಡೆ ಮಸಾಲ ಫ್ರೈ ಸೂಪರ್ ಆಗಿದೆ. ಅದು ಸಹ ಇವರೇ ಮಾಡಿದ್ದು. ಚಿಕನ್ ಪದಾರ್ಥ ನಾನು ಮಾಡಿದ್ದು. ಒಳ್ಳೆ ಆಗಿದೆ ಚಿಕನ್ ಪದಾರ್ಥ, ಒಳ್ಳೆ ಆಗಿದೆ ಚಿಕನ್ ಪದಾರ್ಥ. ಹೌದಾ, ಒಳ್ಳೆ ಆಗಿದೆ ತುಂಬಾ. ಅಂದ್ರೆ ನಾವು ಆದ್ರೆ ಅವರು ಮಮ್ಮಿ ಪದಾರ್ಥ ಒಳ್ಳೆ ಮಾಡಿದ ದಿನ ಕಮ್ಮಿ ಮಾಡುದು. ಅದು ಗ್ರೈಂಡರ್ ಅಲ್ಲಿ ಮಾಡಿದ್ದು, ಒಳ್ಳೇದಾಗಿದೆ. ಇದು ಮಿಕ್ಸಿಯಲ್ಲಿ ಒಳ್ಳೇದಾಗುದಿಲ್ಲ, ಗ್ರೈಂಡರ್ ಅಲ್ಲಿ ಉಂಟಲ್ಲ, ನಮ್ಮ ಕಲ್ಲಲ್ಲಿ ಮಾಡುದು ಗ್ರೈಂಡರ್ ಅಲ್ಲಿ ತುಂಬಾ ಟೇಸ್ಟ್ ಆಗ್ತದೆ. ಹಾಗೆ ಬೇಗ ಬೇಗ ಬಂದದ್ದು, ಯಾಕೆ ಹೇಳಿದ್ರೆ ಇವರಿಗೆಲ್ಲ ಹಸಿವು ಆಗ್ತದೆ ಏನ, ಹಾಗೆ ಏನಲ್ಲ ಆಗ್ತದೆ, ಹಸಿವು ಆಗ್ತದ. ಮತ್ತೆ ಗೀ ರೈಸ್ ಮಾಡಿದ್ದೇನೆ ಇವತ್ತು ಗೀ ರೈಸ್. ಅದನ್ನೆಲ್ಲ ಸ್ವಲ್ಪ ಬಿಸಿ ಮಾಡುವ ಅಂತ, ರಾತ್ರಿ ಬಿಸಿ ಬಿಸಿ ತಿನ್ಬೇಕಲ್ಲ, ಅದನ್ನ ನಾವು ಈ ಗೀ ರೈಸ್ ಅನ್ನು ಇಲ್ಲಿ ಕುಕ್ಕರ್ ಅಲ್ಲಿ ಮಾಡಿದ್ರೆ ಅದನ್ನ ಎಂತ ಮಾಡುದು ಗೊತ್ತುಂಟ, ಕುಕ್ಕರ್ ಇಂದ ಒಂದು ತೋಪಿಗೆ ಹಾಕಿ, ಇದು ಉಂಟಲ್ಲ ದೊಡ್ಡ ತೋಪ, ಅದಕ್ಕೆ ಶಿಫ್ಟ್ ಮಾಡಿ ಆಮೇಲೆ ಇಡ್ಲಿ ಪಾತ್ರದಲ್ಲಿ ಬಿಸಿಗಿಡ್ಬೇಕು. ಒಳ್ಳೇದಂದ್ರೆ ಇಡ್ಲಿ ಪಾತ್ರದಲ್ಲಿ ಬಿಸಿಗಿಡ್ಬೇಕು. ಅದು ತುಂಬಾ ಸೂಪರ್ ಆಗ್ತದೆ, ತುಂಬಾ ಸೂಪರ್ ಆಗ್ತದೆ. ಮತ್ತೆ ಎಂತ ಗೊತ್ತಣ್ಣ, ಒಂಥರ ಸ್ಮೆಲ್ ತುಪ್ಪದೆ. ರೈಸ್ ಗಟ್ಟಿ ಆಗುದಿಲ್ಲ, ಸಾಫ್ಟ್ ಇರ್ತದೆ ರೈಸ್. ಸೊ ನಾವು ಇದ್ರಲ್ಲಿ ನೋಡಿ, ಇಡ್ಲಿ ಪಾತ್ರದಲ್ಲಿ ನೋಡಿ, ಇದ್ರಲ್ಲಿ ಇದ್ರಲ್ಲಿ ಬಿಸಿಗಿಡ್ಬೇಕು. ಅವರು ಶಿಫ್ಟ್ ಮಾಡ್ತಿದ್ದಾರೆ, ಹಾಗೆ ಬಂದ ಅದನ್ನೆಲ್ಲ ಶಿಫ್ಟ್ ಮಾಡಿದ್ರೆ ನಾನು ಬಿಸಿಗಿಡ್ಲಿಕ್ಕೆ ಉಂಟು. ಹಾಗೆ
ಹಾಗೆ ಇದನ್ನೆಲ್ಲ ಇದು ಮಾಡಿಕೊಂಡು ಇನ್ನು ಬಿಸಿಗಿಟ್ಟರೆ ಬಿಸಿ ಬಿಸಿಯಾಗಿ ಒಳ್ಳೆ ಊಟ ಮಾಡ್ಬೋದು. ಸಾಫ್ಟ್ ಇರ್ತಾರೆ ಗೀ ರೈಸ್ ಕೂಡ, ಸೌಂಡ್ ಮಾಡ್ಬೋದು, ಸಾಫ್ಟ್ ಇರ್ತಾರೆ. ಮಧ್ಯಾಹ್ನ ಜಾಸ್ತಿ ಮಾಡಿದ್ದೆ, ತುಂಬ ರೈಸ್ ಆಗಿ ಮಾಡಿದೆ. ಹಾಗೆ ನೈಟಿಗೆ ಕೂಡ ಆಗ್ತದಲ್ಲ. ಹಾಗೆ ಚಿಕನ್ ಪದಾರ್ಥ, ಗೀ ರೈಸ್, ಬಂಗುಡೆ ಮಸಾಲ ಫ್ರೈ ಮತ್ತೆ ಕಬಾಬ್ ಅಂತೂ ನಮ್ಮ ಮನೆಯಲ್ಲಿ ಚಿಕನ್ ಮಾಡುವಾಗ ಇದ್ದೇ ಇರ್ತದೆ, ಅದು ಕೇಳಲಿಕ್ಕಿಲ್ಲ. ಹಾಗೆ ಮತ್ತೆ ನೋಡಿ ಎಗ್ ಎಲ್ಲ ಸ್ಟಾಕ್ ನೋಡಿ, ಎಗ್ ತಂದಿದ್ದೀವಿ. ಹಾಗೆ ಎಗ್ ಎಲ್ಲ ಸ್ಟಾಕ್ ಮಾಡಿ ಅಲ್ಲಿ ಸಹ ಉಂಟು, ಮತ್ತೆ ಫ್ರಿಜ್ ಅಲ್ಲಿ ಸಹ ಉಂಟು. ಇಲ್ಲ ಕರೆಂಟ್ ಹೋಗಿದೆ ನಾವು ಬರುವಾಗ, ಹಾಗೆ ಸ್ಟಾಕ್ ತರದು ಎಗ್ ಎಲ್ಲ. ಮತ್ತೊಂದು ಬಾಕ್ಸ್ ಅಲ್ಲಿ ನೀವು ಹೊರಗೆ ಬನ್ನಿ, ಕಿಚನ್ ಸೌಂಡ್ ಬರ್ತದಿಲ್ಲ ಅದು. ಹಾಗೆ ಹಾಗೆ ಹೋಗಿ ಹಿಂದೋಗು. ಹಾಗೆ ಬಾಕ್ಸ್ ಅಲ್ಲಿ ಎಲ್ಲ ಸ್ಟಾಕ್ ಗೀ ರೈಸ್ ಅದು ತುಂಬಾ ತುಂಬಾ ಉಂಟು. ವಾಪಸ್ ಇದು ಉಂಟು, ಬಾಯ್ಲ್ಡ್ ರೈಸ್ ಉಂಟು, ಬಾಯ್ಲ್ಡ್ ರೈಸ್ ಕೂಡ ಉಂಟು, ಗೀ ರೈಸ್ ಕೂಡ ಉಂಟು. ಹಾಗೆ ನಾವು ಎಗ್ ಅನ್ನು ತುಂಬಾ ತರ ಸ್ಟಾಕ್ ಮಾಡಿ ಇರ್ತೇವೆ, ಬಾಕ್ಸ್ ಅಲ್ಲಿ ತರುದು. ಹಾಗೆ ಬೇಕಲ್ಲ, ಡೈಲಿ ನಾವು ಬಾಯ್ಲ್ ಮಾಡಿ ಎಲ್ಲ ತಿಂತೇವೆ. ಆಮೇಲೆ ಇದೆಲ್ಲ ತಿಂಡಿ ತಂದದ್ದು ನೋಡಿ, ಇದೆಲ್ಲ ತಿಂಡಿ ಇದೆಲ್ಲ ಓಪನ್ ಆಯ್ತು. ಚಿನ್ನು ಅಲ್ಲ ಅಕ್ಕ, ಎಂತ ಓಪನ್ ಆಯ್ತು ನೋಡಿ. ನಾನು ನೋಡಿ ಚಪಾತಿ, ಇದು ಆಶೀರ್ವಾದ ಅವ್ರದ್ದು ತುಂಬಾ ಒಳ್ಳೇದಾಗ್ತದೆ. ಅರ್ಜೆಂಟಿಗೆ ಬೆಳಿಗ್ಗೆಲ್ಲ ನಾವು ನೋಡಿ ಪದಾರ್ಥ ಇರ್ತದಲ್ಲ, ಹಾಗೆ ಇದನ್ನು ಫ್ರೈ ಮಾಡುದು. ಫ್ರೈ ಮಾಡಿ ಸ್ವಲ್ಪ ತುಪ್ಪ ಹಾಕಿ ನೋಡಿ, ಸೂಪರ್ ಆಗ್ತದೆ. ಚಿಕನ್ ಪದಾರ್ಥ ಉಳಿಬಹುದು, ತುಂಬಾ ಮಾಡಿದ್ದೇನೆ. ಚಿಕನ್ ಪದಾರ್ಥ ಉಂಟು, ಅದೇ ಉಳಿತದಲ್ಲ. ಹಾಗೆ ನಾಳೆ ಬೆಳಿಗ್ಗೆ ಚಪಾತಿ ಒಟ್ಟಿಗೆ ಚಿಕನ್ ಪದಾರ್ಥ ಒಳ್ಳೇದಾಗ್ತದೆ. ಇದು ತವದಲ್ಲಿ ಫ್ರೈ ಮಾಡಿ ಸ್ವಲ್ಪ ತುಪ್ಪ ಹಾಕಿ ತಿನ್ನೋದು. ಇದೆಲ್ಲ ರೆಡಿ ಮಾಡಿದ್ದು. ಹಾಗೆ ಇದಕ್ಕೆಲ್ಲ ಹೆಚ್ಚು ಕೆಲಸ ಇಲ್ಲ. ಮತ್ತೆ ನೋಡಿ ಹಾಲು 2 ಪ್ಯಾಕೆಟ್ ತಂದಿದೆ. ಇದು ಎಷ್ಟು ಬರ್ತದೆ ಗೊತ್ತುಂಟಾ? 10 ಪೀಸ್ ಬರ್ತದೆ. ಒಂದ್ರಲ್ಲಿ 10 ಪೀಸ್ ಉಂಟು. ಆಶೀರ್ವಾದ ಒಳ್ಳೇದಾಗ್ತದೆ. ಮತ್ತೆ ಇದು ಕೂಡ ಅಷ್ಟೇ, ಇದೆಲ್ಲ ಇದೆಲ್ಲ ಒಳ್ಳೇದಾಗ್ತದೆ. ನಾನು ತರ್ಲಿಕ್ಕೆ ಬೇರೆ, ಇವರು ತಂದದೇ ಬೇರೆ. ಕಾರಲ್ಲಿ ಇದ್ರು ಹಾಗೆ ನಾನು ಡ್ಯಾಡಿ ತೊಂದ್ರೆ ಇಲ್ಲ, ತಿಂತೇನೆ. ನಮ್ಗೆ ತುಂಬಾ ಇಷ್ಟ ಇದು ಓನಿಯನ್ ರಿಂಗ್, ಕೊಟ್ರಿಂದ ಸಹ ತಿಂತೇನೆ. ಹಾಗೆ ಮತ್ತೆ ಕಡ್ಲೆ ಎಲ್ಲ ನೋಡಿ, ಇದೆಲ್ಲ ತಿಂತೇನೆ. ಇದು ಕಡ್ಲೆ, ಇದನ್ನೆಲ್ಲ ಕಡ್ಲೆ, ಇದೆಲ್ಲ ತಗೊಂಡು ಇದೆಲ್ಲ ಇಡಿ ಆಯ್ತು ಫ್ರೆಂಡ್ಸ್. ಮತ್ತೆ ಪಿಕ್ಕಲ್ಸ್ ಅಂತೆಲ್ಲ ಹೋಮ್ ಮೇಡ್, ಹಾಗೆ ಒಳ್ಳೇದಾಗ್ತದೆ. ಅದು ನಮಗೆ ಬೇಕು ಪಿಕ್ಕಲ್ಸ್ ಯಾರು ಊಟ ಮಾಡುವಾಗ. ಓಕೆ ಫ್ರೆಂಡ್ಸ್, ಯಾರು ನಮ್ದು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕಿದ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಓಕೆ, ಇನ್ನು ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಯಾಕೆಂದರೆ ಬೆಳಿಗ್ಗೆಯಿಂದ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತೇನಲ್ಲ, ಹಾಗೆ ಈಗೊಂದು ವಿಡಿಯೋ ಎಂಡ್ ಮಾಡುದು. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.